ನಾನು ಸಚಿವ ಸ್ಥಾನದ ಆಕಾಂಕ್ಷಿ ಅಂತ ಅಲ್ಲಮ್ಮ ಪ್ರಭು ಪಾಟೀಲ್ ಅವರು ಹೇಳಿದ್ದಾರೆ. ಹಿರಿಯ ಶಾಸಕರು ನಮ್ಮ ಜಿಲ್ಲೆಯ ಪ್ರಿಯಾಂಕ್ ಖರ್ಗೆ ಅವರನ್ನ ಡಿಸಿಎಂ ಮಾಡಬೇಕು, ನನಗೂ ಮಂತ್ರಿ ಸ್ಥಾನ ನೀಡಬೇಕು ಅಂತ ಅಲ್ಲಮ್ಮ ಪ್ರಭು ಪಾಟೀಲ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಮ್ಮ ಪ್ರತಿನಿಧಿ ಕೃಷ್ಣ ಅಲ್ಲಮ್ಮ ಪ್ರಭು ಪಾಟೀಲ್ ಅವರನ್ನ ಮಾತನಾಡಿಸಿದ್ದಾರೆ. ಈ ಸಂದರ್ಭದಲ್ಲಿ ಅವರು ಏನು ಹೇಳಿದ್ದಾರೆ ಕೇಳೋಣ. ಇಲ್ಲ ಅಂತ ಯಾಕೆ ಹೇಳ, ಯಾಕೆ ನಾನು ರಾಜಕೀಯದಲ್ಲಿ ಇದ್ದೀನಿ. 1972ರಿಂದ ಯುವ ಕಾಂಗ್ರೆಸ್ ಅಧ್ಯಕ್ಷನಾಗಿ, ಬ್ಲಾಕ್ ಕಾಂಗ್ರೆಸ್ ಜನರಲ್ ಸೆಕ್ರೆಟರಿನಾಗಿ, ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷನಾಗಿ ಮತ್ತು KPCC ಜನರಲ್ ಸೆಕ್ರೆಟರಿನಾಗಿ, ಆರ್ಗನೈಸ್ ಸೆಕ್ರೆಟರಿ ಆಗಿ, ಅನೇಕ ಅಬ್ಸರ್ವರ್ ಆಗಿ ಕೂಡ ಕೆಲಸ ಮಾಡಿದ್ದೀನಿ ಮತ್ತು ಮಂಡಲ್ ಪಂಚಾಯಿತಿ ಅಧ್ಯಕ್ಷನಾಗಿ 5 ವರ್ಷ ಸೇವೆ ಸಲ್ಲಿಸಿದ್ದೀನಿ. ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷನಾಗಿ ಕೆಲಸ ಮಾಡಿದ್ದೀನಿ. ವಿಧಾನ ಪರಿಷತ್ತಿನ ಸದಸ್ಯನಾಗಿ ಕೂಡ 6 ವರ್ಷಗಳ ಕಾಲ ಇದ್ದೀನಿ. ಈಗ ವಿಧಾನಸಭೆ ಸದಸ್ಯನಾಗಿದ್ದೇನೆ. ನಾನು ಹೊಸ ಮಂತ್ರಿಮಂಡಲದಲ್ಲಿ ಹೈಕಮಾಂಡ್ನವರು ಭಾಳ ದಿನದ ಪಕ್ಷದಲ್ಲಿ ದುಡಿದಿದ್ದನ್ನು ಕಂಡು ನನಗೆ ಮಂತ್ರಿ ಸ್ಥಾನ ಕೊಟ್ಟರು ಕೂಡ ನಾನು ಸಂತೋಷದಿಂದ ಸ್ವೀಕಾರ ಮಾಡಿ. ಸಾಕಷ್ಟು ಜನ ಸಚಿವರಾಗಬೇಕು ಅನ್ನುವಂಥ ಏನು ಶಾಸಕರಿದ್ರು ಅವರ ನಿರೀಕ್ಷೆಗಳಂತೂ ದುಪ್ಪಟ್ಟಾಗಿದ್ದಾವೆ, ಆಸೆ ಚಿಗುರೊಡೆದಿದೆ. ನಮಗೂ ಕೂಡ ಸಚಿವ ಸ್ಥಾನ ಸಿಗಬಹುದೇನೋ ಅನ್ನುವಂಥ ನಿರೀಕ್ಷೆಯಲ್ಲಿದ್ದಾರೆ. ಆದರೆ ಅಳೆದು ತೂಗಿ ಸಚಿವ ಸ್ಥಾನವನ್ನು ಕೊಡಲಾಗುತ್ತೆ. ಇಲ್ಲಿ ಜಾತಿವಾರು, ಸಮುದಾಯವಾರು, ಪ್ರಾಂತ್ಯವಾರು, ಅದರ ಜೊತೆಗೆ ಟೀಮ್ ಕೂಡ ಲೆಕ್ಕ ಆಗುತ್ತೆ. DK ಟೀಮ್, ಸಿದ್ದರಾಮಯ್ಯ ಟೀಮ್, ಖರ್ಗೆ ಟೀಮ್, ಇವರಿವರ ಟೀಮ್ಗಳಲ್ಲಿ ಯಾರ್ಯಾರಿಗೆ ಸಿಗುತ್ತೆ ಅನ್ನುವಂಥದ್ದನ್ನು ಕೂಡ ನೋಡಬೇಕು. ಯಾರಿಗೆ ಸಚಿವ ಸ್ಥಾನವನ್ನು ಕೊಡಿಸುವಂಥ ನಿಟ್ಟಿನಲ್ಲಿ ಯಾರು ಯಶಸ್ವಿ ಆಗ್ತಾರೆ ಅಂತ. ನಾಳೆ CLP ಸಭೆ ಇದೆ, 4 ಗಂಟೆಗೆ CLP ಸಭೆ ಇದೆ. ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆ. ನಾನು ಹೇಳ್ತಾ ಇದ್ನಲ್ಲ, ಯಾರು ಶಾಸಕಾಂಗ ಪಕ್ಷದ ನಾಯಕ ಗೊತ್ತಿರುವಂಥದ್ದೇ DK ಶಿವಕುಮಾರ್ ಅವರು. ಅಲ್ಲಿ ಶಾಸಕರು ನಾವು ಹಿಂಗೆ ಹೆಸರು ಹೇಳ್ಬಿಡ್ತೀವಿ, ಇವ್ರನ್ನ ಮಾಡಬೇಕು, ಅದೆಲ್ಲ ಇಲ್ಲ, ನೋ, ಅದ್ಯಾವುದೂ ಆಗಲ್ಲ. ಹೈಕಮಾಂಡ್ ಹೇಳಿದೆ DK ಶಿವಕುಮಾರ್ ಅವರ ಹೆಸರು, ಅದನ್ನು ಎಲ್ಲರೂ ಒಪ್ಕೊಬೇಕಷ್ಟೇ. ರಾಷ್ಟ್ರೀಯ ಪಕ್ಷದಲ್ಲಿ ಇರುವಂಥ ರೂಲ್ಸ್ ಇದು. ಫಾರ್ಮಾಲಿಟೀಸ್ಗೋಸ್ಕರ ಶಾಸಕಾಂಗ ಸಭೆ ಮಾಡ್ತಾರೆ. BJPಲೇ ಆಗಲಿ, ಕಾಂಗ್ರೆಸ್ಸಲ್ಲೇ ಆಗಲಿ, ಅವ್ರು ತೀರ್ಮಾನ ಮಾಡಿದಂಥವ್ರು ಅಲ್ಲಿ ಆಗ್ತಾರೆ. ನಾನು ನಿಮಗೆ ತೋರಿಸ್ತಾ ಇದ್ದೀವಿ ನೋಡಿ ದೃಶ್ಯಾವಳಿಗಳಲ್ಲಿ. DK ಶಿವಕುಮಾರ್ ದೆಹಲಿಯಲ್ಲಿ ಸಭೆಯನ್ನು ಮಾಡ್ತಾ ಇದ್ದಾರೆ. ಭಾವಿ ಮುಖ್ಯಮಂತ್ರಿಗಳು, ರಾಜ್ಯದ ಭಾವಿ ಮುಖ್ಯಮಂತ್ರಿ ಸಭೆಯನ್ನು ಮಾಡ್ತಾ ಇದ್ದಾರೆ. ಇದೆಲ್ಲದ್ರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಕೃಷ್ಣ. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಕೃಷ್ಣ, ಸಿದ್ದರಾಮಯ್ಯನವರು ರಾಜೀನಾಮೆ ಕೊಟ್ಟಾಯ್ತು, ನೆಕ್ಸ್ಟ್ ಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಅನ್ನುವಂಥದ್ದು ಗೊತ್ತಾಯ್ತು. ಇದೇ ಸಂದರ್ಭದಲ್ಲಿ ಸಾಕಷ್ಟು ಜನ ಸಚಿವ ಸ್ಥಾನದ ಆಕಾಂಕ್ಷಿಗಳು ನಾವು ಮಂತ್ರಿಗಳಾಗಬೇಕು ಅಂತ, ಇನ್ನ ಕೆಲವರು ತಮ್ಮ ಮಂತ್ರಿ ಸ್ಥಾನವನ್ನ ಉಳಿಸ್ಕೊಳ್ಬೇಕು ಅಂತ, ಇನ್ನ ಮಂತ್ರಿ ಹಾಗೆ ಆಗ್ತೀವಿ ಅಂತ ಗೊತ್ತಿರುವಂತವರು DCM ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಯಾವ ರೀತಿಯಾಗಿ ಲಾಬಿ ಆಗ್ತಾ ಇದೆ ಅಂತ. ಖಂಡಿತವಾಗ್ಲೂ ಪೃಥ್ವಿರಾಜ್, ಈಗಾಗಲೇ ಸಿದ್ದರಾಮಯ್ಯವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ಅದಾದ ಬಳಿಕವಾಗಿ ಸಿದ್ದರಾಮಯ್ಯ ಸಂಪುಟದಲ್ಲಿ ಇರತಕ್ಕಂಥ ಕೆಲ ಮಂತ್ರಿಗಳು ತಮ್ಮ ಮಂತ್ರಿ ಸ್ಥಾನವನ್ನು ಉಳಿಸಿಕೊಳ್ಳುವಂತ ನಿಟ್ಟಿನಲ್ಲಿ ಬಹಳಷ್ಟು ಕಸರತ್ತನ್ನು ಮಾಡ್ತಾ ಇದ್ದಾರೆ. ಹಾಗಾಗಿನೇ ಕೆಲ ಶಾಸಕರು ಸಚಿವರುಗಳು ದೆಹಲಿಗೆ ಹೋಗಿರುವಂಥದ್ದು. ಇನ್ನೂ ಕೆಲ ಶಾಸಕರು ಎಲ್ಲೊಂದು ಕಡೆ ಸಿದ್ದರಾಮಯ್ಯವರು ಭರವಸೆಯನ್ನು ಕೊಟ್ಟಿದ್ರು ಆ ಶಾಸಕರಿಗೆ ಮಂತ್ರಿ ಮಾಡ್ತೀನಿ ಅನ್ನೋ ಒಂದು ಕಾರಣಕ್ಕೋಸ್ಕರವಾಗಿ. ಹಾಗಾಗಿ ಆ ಶಾಸಕರು ಈಗ ದೆಹಲಿ ಪರ್ಯಟನೆ ಮಾಡಿದರೆ DK ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಮತ್ತು ಖರ್ಗೆ ಅವರನ್ನ ಭೇಟಿಯನ್ನು ಮಾಡೋದ್ರ ಮುಖಾಂತರವಾಗಿ ಒತ್ತಡವನ್ನು ಕೂಡ ಆಗ್ತಾ ಇದ್ದಾರೆ. ಇದ್ರ ನಡುವೆ ಮಂತ್ರಿಮಂಡಲದಲ್ಲಿರ್ತಕ್ಕಂಥ ಕೆಲ ಸಚಿವರುಗಳು, ಪ್ರಬಲ ಸಚಿವರುಗಳು ಈಗಾಗಲೇ ಪ್ರಬಲ ಸಮುದಾಯಗಳಿಗೆ ಹೈಕಮಾಂಡ್ ಮಟ್ಟದಿಂದ DCM ಹುದ್ದೆಗಳು ಕೊಡ್ತಾರೆ ಅನ್ನೋ ಚರ್ಚೆ ಕೂಡ ನಡೀತಾ ಇದೆ. ಹಾಗಾಗಿ ಒಂದು ಕಡೆ ಸಚಿವ ಜಮೀರ್ ಅಹಮದ್ ಅವರು ಎಲ್ಲೊಂದು ಕಡೆ ತಮ್ಮ ಮಂತ್ರಿ ಸ್ಥಾನವನ್ನು ಉಳಿಸಿಕೊಳ್ಳೋದ್ರ ಜೊತೆಗೆ DCM ಪಡ್ಕೊಳ್ಬೇಕು ಅನ್ನೋ ನಿಟ್ಟಲ್ಲಿ ಕೂಡ ತಂತ್ರಗಾರಿಕೆಯನ್ನು ಮಾಡಿದ್ದಾರೆ. ಅದಕ್ಕೆ ಪೂರಕವಾಗಿಯೇ ನಿನ್ನೆ ಅವರ ನಿವಾಸದಲ್ಲಿ ಮಹತ್ವದ ಸಭೆಯನ್ನು ಮಾಡೋದ್ರ ಮುಖಾಂತರವಾಗಿ ಶಾಸಕರ ಜೊತೆಗೆ ಸಂಪರ್ಕವನ್ನು ಸಾಧಿಸುವಂಥದ್ದು, ಆ ಒಂದು ಸಮುದಾಯದ ಮುಖಾಂತರ ಅಲ್ಪಸಂಖ್ಯಾತ ಸಮುದಾಯದ ಶಾಸಕರ ಮುಖಾಂತರವಾಗಿ ಒಗ್ಗಟ್ಟು ಪ್ರದರ್ಶನ ಮಾಡುವಂಥದ್ದು, ಆ ಶಾಸಕರು ಎಲ್ಲರೂ ಕೂಡ ತಮ್ಮ ಜೊತೆಗಿದ್ದಾರೆ ಅನ್ನೋ ಒಂದು ಸಂದೇಶವನ್ನು ಹೈಕಮಾಂಡ್ಗೆ ಕೊಡುವಂತ ನಿಟ್ಟಿನಲ್ಲಿ ಕೂಡ ಮುಂದಾಗಿರ್ತಕ್ಕಂಥದ್ದು. ಮತ್ತೊಂದು ಕಡೆ ಸಚಿವ ಈಶ್ವರ್ ಖಂಡ್ರೆ ಅವರು ಕೂಡ ತಂತ್ರಗಾರಿಕೆಯನ್ನು ಕೂಡ ಮಾಡಿರುವಂಥದ್ದು. ನಿನ್ನೆ ದಿನ ಯಾವಾಗ ಸಿದ್ದರಾಮಯ್ಯ ರಾಜೀನಾಮೆ ಕೊಟ್ಟರು ಅದಾದ ಬಳಿಕವಾಗಿ ಹೈಕಮಾಂಡ್ ಮಟ್ಟದಲ್ಲೂ ಕೂಡ 4 ಸಮುದಾಯಗಳ ಹುದ್ದೆಗಳ ಬಗ್ಗೆ ಸೃಷ್ಟಿ ಬಗ್ಗೆ ಕೂಡ ಚರ್ಚೆ ಆಗ್ತಾ ಇದೆ. ಇದರ ನಡುವೆ ಸಚಿವ ಈಶ್ವರ್ ಖಂಡ್ರೆ ಅವರು ಕೂಡ ತಮ್ಮ ನಿವಾಸಕ್ಕೆ ಲಿಂಗಾಯತ ಸಮುದಾಯದ ಶಾಸಕರನ್ನ ಊಟಕ್ಕೆ ಕರೆಯೋದ್ರ ನೆಪದಲ್ಲಿ ಅವ್ರ ಜೊತೆ ಚರ್ಚೆಯನ್ನು ಮಾಡೋದ್ರ ಮುಖಾಂತರವಾಗಿ ಎಲ್ಲೊಂದು ಕಡೆ ತಮ್ಮ ಪರವಾಗಿ ನಿಲ್ಲಬೇಕು, ತಮ್ಮ ಬೆಂಬಲವನ್ನು ಕೊಡಬೇಕು ನಿಟ್ಟಲ್ಲಿ ಕೂಡ ಮನವಿಯನ್ನು ಕೂಡ ಮಾಡಿಕೊಂಡಿರುವಂಥದ್ದು. ಈಶ್ವರ್ ಖಂಡ್ರೆ ಕೂಡ ಏನು ವೀರಶೈವ ಲಿಂಗಾಯತ ಪ್ರಬಲ ನಾಯಕರು ಅಂತ ಹೇಳ್ಬೋದು. ಒಂದು ಕಡೆ ಸಚಿವ MB ಪಾಟೀಲ್ ಅವರು ಕೂಡ ಲಿಂಗಾಯತ ಸಮುದಾಯದ ನಾಯಕರಾಗಿದ್ದಾರೆ. ಎಲ್ಲೊಂದು ಕಡೆ ಹೈಕಮಾಂಡ್ ಮಟ್ಟದಲ್ಲಿ ಲಿಂಗಾಯತ ಸಮುದಾಯದಿಂದ DCM ಹುದ್ದೆಯನ್ನು ಕೊಟ್ಟರೆ ಅದು ಏನು MB ಪಾಟೀಲ್ ಅವರಿಗೆ ಕೊಡಬೇಕು ನಿಟ್ಟಲ್ಲಿ ಕೂಡ ಚರ್ಚೆ ಆಗ್ತಾ ಇದೆ. ಹಾಗಾಗಿ MB ಪಾಟೀಲ್ ಅವರಿಗೆ ಫೈಟ್ ಕೊಡಬೇಕು ಅನ್ನೋ ಕಾರಣಕ್ಕೋಸ್ಕರವಾಗಿಯೇ ಈಶ್ವರ್ ಖಂಡ್ರೆ ಅವರು ಇದೀಗ ಎಲ್ಲೊಂದು ಕಡೆ DCM ಹುದ್ದೆಯನ್ನು ಪಡ್ಕೊಳ್ಳುವಂತ ನಿಟ್ಟಿನಲ್ಲಿ ಕೂಡ ಈಗಾಗಲೇ ಬಹಳಷ್ಟು ಕಸರತ್ತನ್ನು ಮಾಡ್ತಾ ಇರುವಂಥದ್ದು. ಎಲ್ಲೊಂದು ಕಡೆ ರಾಜ್ಯ ಕಾಂಗ್ರೆಸ್ನಲ್ಲಿ ಚರ್ಚೆ ಆಗ್ತಾ ಇತ್ತು. CM ಸಿದ್ದರಾಮಯ್ಯ ಅವರು ಅಧಿಕಾರದಲ್ಲಿ ಮುಂದುವರೆದರೆ ಆದಲ್ಲಿ KPCC ಹುದ್ದೆಯನ್ನು ಲಿಂಗಾಯತರು ಕೊಡ್ತಾರೆ, ಅದರಲ್ಲೂ ಮುಖ್ಯವಾಗಿ ಈಶ್ವರ್ ಖಂಡ್ರೆ ಅವರಿಗೆ ಕೊಡ್ತಾರೆ ಅನ್ನೋ ಚರ್ಚೆಗಳು ಕೂಡ ನಡೀತಾ ಇತ್ತು. ಆದ್ರೆ ಈಗ ಸಿದ್ದರಾಮಯ್ಯ ಅವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. 3 ವರ್ಷಕ್ಕೆ ಅವರ ಅಧಿಕಾರದ ಅಂತ್ಯ ಕೂಡ ಮುಕ್ತಾಯ ಆಗಿದೆ. ಇಂತಹ ಸಂದರ್ಭದಲ್ಲಿ ಈಶ್ವರ್ ಖಂಡ್ರೆ ತಮ್ಮ ಮುಂದಿನ ಭವಿಷ್ಯ ಕೂಡ ನೋಡ್ತಾ ಇದ್ದಾರೆ. ಕಾಂಗ್ರೆಸ್ನಲ್ಲಿ ಕಟ್ಟಳರಾಗಿದ್ದಾರೆ.
ಹಾಗಾಗಿನೇ ಈಗ ಡಿ ಸಿ ಎಂ ಹುದ್ದೆಯನ್ನು ಪಡ್ಕೊಳ್ಳುವಂತ ನಿಟ್ಟಿನಲ್ಲಿ ತಮ್ಮ ಲಿಂಗಾಯತ ಸಮುದಾಯದ ಶಾಸಕರಿಗೆ ಬರ್ಮಾಡ್ಕೊಳ್ಳೋದ್ರ ಮುಖಾಂತರವಾಗಿ ಚರ್ಚೆ ಮಾಡುವಂತ ನಿಟ್ಟಿನಲ್ಲಿ ಕೂಡ ಮುಂದಾಗಿದ್ದಾರೆ. ಹಾಗಾಗಿನೇ ಅವರ ಮುಖಾಂತರವಾಗಿ ಹೈಕಮಾಂಡ್ ನಾಯಕರಿಗೆ ಒತ್ತಡ ಹಾಕುವಂತ ನಿಟ್ಟಿನಲ್ಲಿ ಕೂಡ ಮುಂದಾಗಿದ್ದಾರೆ. ಹೈಕಮಾಂಡ್ ನಾಯಕರ ನಡೆ ಏನಿರುತ್ತೆ ಅನ್ನುವಂಥದ್ದು ಈಗಿರ್ತಕ್ಕಂಥ ಕುತೂಹಲ. ಪೃಥ್ವಿರಾಜ್, ಓಕೆ, ಹಾಗೆ ಸಂಪರ್ಕದಲ್ಲಿ ಮತ್ತಷ್ಟು ಮಾಹಿತಿನ ಪಡ್ಕೊಳ್ತೀನಿ ಕೃಷ್ಣ. ಇನ್ನು ದೆಹಲಿಯ ಕರ್ನಾಟಕ ಭವನದಲ್ಲಿ ಡಿಕೆಶಿ ಸರಣಿ ಸಭೆಯನ್ನ ಮಾಡ್ತಾ ಇದ್ದಾರೆ. ವರಿಷ್ಠರ ಭೇಟಿಗೆ ಮುನ್ನ ಶಾಸಕರ ಜೊತೆ ಸಮಾಲೋಚನೆ. ಸಿಎಲ್ಪಿ ಸಭೆ, ಕ್ಯಾಬಿನೆಟ್ ರಚನೆ ಬಗ್ಗೆ ಸಮಾಲೋಚನೆಯನ್ನ ಮಾಡಲಾಗ್ತಾ ಇದೆ. ಉತ್ತಮ ಆಡಳಿತ ನಡೆಸಲಿಕ್ಕೆ ಎಲ್ಲರೂ ಕೂಡ ಕೈ ಜೋಡಿಸಬೇಕು, ಜನಪರ ಆಡಳಿತ ನೀಡೋದಾಗಿ ತಿಳಿಸಿರುವಂಥದ್ದು ಭಾವಿ ಸಿಎಂ ಡಿಕೆಶಿ. ಎಕ್ಸ್ಪೆಕ್ಟೇಷನ್ ಎಲ್ಲರದ್ದು ಹಂಗೆ ಇರುತ್ತೆ, ಅನ್ಕೊಳ್ಳೋದು ಕೂಡ ಹಂಗೆ, ಒಳ್ಳೆ ಆಡಳಿತವನ್ನ ಕೊಡಬೇಕು ಅಂತ. ಆಡಳಿತ ಕೊಟ್ಟಾದ್ಮೇಲೆ ಗೊತ್ತಾಗುತ್ತೆ. ಚರ್ಚೆಯನ್ನು ಮಾಡ್ತಾ ಇದ್ದಾರೆ ಶಾಸಕರುಗಳ ಜೊತೆಗೆ. ಡಿ ಕೆ ಶಿವಕುಮಾರ್ ಅವರ ಆಪ್ತ ಶಾಸಕರುಗಳ ಜೊತೆಗೆ ಅವರು ಮಂತ್ರಿ ಸ್ಥಾನಕ್ಕಾಗಿ ಅರಸೀಕೆರೆ ಶಾಸಕರಾಗಿರುವಂತಹ ಶಿವಲಿಂಗೇಗೌಡರು ಲಾಬಿಯನ್ನ ಮಾಡ್ತಾ ಇದ್ದಾರೆ. ಯಾಕೆಂದ್ರೆ ಅವರು JDS ಇಂದ ಕಾಂಗ್ರೆಸ್ಗೆ ಬರುವಂತ ಸಂದರ್ಭದಲ್ಲಿ ನಿಮ್ಮನ್ನ ಮಂತ್ರಿ ಮಾಡ್ತೀವಿ ಅಂತ ಸಿದ್ದರಾಮಯ್ಯನವರು ಭರವಸೆ ಕೊಟ್ಟಿದ್ರು, ಡಿ ಕೆ ಶಿವಕುಮಾರ್ ಅವರು ಭರವಸೆಯನ್ನ ಕೊಟ್ಟಿದ್ರು ಅಂತ ಕಳೆದ 3 ವರ್ಷಗಳಿಂದಲೂ ಕೂಡ ಹೇಳ್ತಾ ಇದ್ದಾರೆ ಶಿವಲಿಂಗೇಗೌಡರು. ಸೊ ಅವರು ಕೂಡ ನಿರೀಕ್ಷೆಯಲ್ಲಿದ್ದಾರೆ. ಹಾಸನದಲ್ಲಿ ಗೆದ್ದಿರುವಂತ ಏಕೈಕ ಕಾಂಗ್ರೆಸ್ನ ಶಾಸಕರು ಶಿವಲಿಂಗೇಗೌಡರು. JDS ಇಂದ ಕಾಂಗ್ರೆಸ್ಗೆ ಬಂದ್ರು ಕೂಡ ವೈಯಕ್ತಿಕ ವರ್ಚಸ್ಸಿಂದ ಗೆದ್ದಿದ್ರು. DKಶಿ ಜೊತೆಯಲ್ಲೇ ದೆಹಲಿಯಲ್ಲಿರುವಂತದ್ದು ಶಿವಲಿಂಗೇಗೌಡರು. DKಶಿ ಸಂಪುಟಕ್ಕೆ ಸೇರ್ಲಿಕ್ಕೆ ಬೋಸ್ರಾಜ್ ಅವರು ಕೂಡ ಲಾಬಿಯನ್ನ ಮಾಡ್ತಾ ಇದ್ದಾರೆ. ಅವರೊಬ್ಬರೇ MLC ಸಚಿವರಾಗಿದ್ದಂಥವರು ಸಿದ್ದರಾಮಯ್ಯನವರ ಗೌರ್ಮೆಂಟ್ನಲ್ಲಿ. ಮತ್ತೊಮ್ಮೆ ಸಚಿವರಾಗಲಿಕ್ಕೆ, ಸಚಿವ ಸ್ಥಾನವನ್ನು ಉಳಿಸ್ಕೊಳ್ಳಿಕ್ಕೆ ಬೋಸ್ರಾಜ್ ಅವರು ಪ್ರಯತ್ನವನ್ನ ಪಡ್ತಾ ಇದ್ದಾರೆ. ಅವರು ಆಕ್ಚುಲಿ ಹೈಕಮಾಂಡ್ನ ಕೃಪಾ ಕಟಾಕ್ಷದಿಂದ ಸಚಿವರಾಗಿದ್ದಂಥವ್ರು ಬೋಸ್ರಾಜ್ ಅವರು. ಯಾರು ನಿರೀಕ್ಷೆ ಮಾಡಿರಲಿಲ್ಲ ಅವರು ಸಚಿವರಾಗ್ತಾರೆ ಅಂತ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಪಡ್ಕೊಳ್ಳೋಣ. ಕೃಷ್ಣ, ಡಿ ಕೆ ಶಿವಕುಮಾರ್ ಅವರು ಅಲ್ಲಿ ಸಭೆಯನ್ನ ಮಾಡ್ತಾ ಇದ್ದಾರೆ. ಯಾರೆಲ್ಲ ಶಾಸಕರಿದ್ದಾರೆ, ಡಿ ಕೆ ಶಿವಕುಮಾರ್ ಅವರ ಬಳಿ ಯಾವ ರೀತಿಯಾಗಿ ಲಾಬಿಯನ್ನ ಮಾಡಲಾಗ್ತಾ ಇದೆ, ಡಿ ಕೆ ಶಿವಕುಮಾರ್ ಅವರು ಏನ್ ಚರ್ಚೆ ಮಾಡ್ತಾ ಇದ್ದಾರೆ? ಪೃಥ್ವಿರಾಜ್, ಈಗಾಗಲೇ ಸಿದ್ದರಾಮಯ್ಯ ಅವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ಅದಾದ ಬಳಿಕವಾಗಿ ಡಿ ಕೆ ಶಿವಕುಮಾರ್ ಮುಂದಿನ ಮುಖ್ಯಮಂತ್ರಿ ಅನ್ನುವಂಥದ್ದು ಖಚಿತ ಕೂಡ ಆಗಿದೆ. ಈಗ ಡಿ ಕೆ ಶಿವಕುಮಾರ್ ಕ್ಯಾಬಿನೆಟಲ್ಲಿ ಮಂತ್ರಿ ಆಗಬೇಕು ನಿಟ್ಟಿನಲ್ಲಿ ಬಹಳಷ್ಟು ಶಾಸಕರು ಒತ್ತಡ ಆಗ್ತಿರುವಂಥದ್ದು ಸತ್ಯ. ಯಾಕಂದರೆ ಈಗಾಗಲೇ ಶಾಸಕರು ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರೆ ಅನ್ನೋ ನಿಟ್ಟಿನಲ್ಲಿ ಈ ಹಿಂದೆನೇ ಬಹಳಷ್ಟು ಕಸರತ್ತನ್ನು ಮಾಡಿದರು. ಈಗ ಅಂತಿಮವಾಗಿ ಹೈಕಮಾಂಡ್ ಮಟ್ಟದಲ್ಲಿ ಕೂಡ ಲಾಬಿಯನ್ನು ಕೂಡ ಮಾಡ್ತಾ ಇದ್ದಾರೆ. ಈಗ ಆ ಒಂದು ಶಾಸಕರ ಜೊತೆಗೆ ಡಿ ಕೆ ಶಿವಕುಮಾರ್ ಕೂಡ ಚರ್ಚೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಹಾಗಾಗಿ ಈಗ ಎಲ್ಲೊಂದು ಕಡೆ ಹೈಕಮಾಂಡ್ ನಾಯಕರು, ಎಲ್ಲೊಂದು ಕಡೆ ದೊಡ್ಡ ಮಟ್ಟದ ಇಕ್ಕಟ್ಟಿಗೆ ಸಿಲುಕಿರುವಂಥದ್ದು. ಯಾಕಂದರೆ ಎಲ್ಲ ಶಾಸಕರು ಕೂಡ ಮಂತ್ರಿ ಮಾಡೋದಕ್ಕೂ ಕಷ್ಟ. ಹಾಗಾಗಿನೇ ಇಲ್ಲೊಂದು ಕಡೆ ಒಂದಷ್ಟು ಜನ ಲಾಬಿ ಮಾಡುವಂಥ ನಿಟ್ಟಿನಲ್ಲಿ ಯಾವ ರೀತಿಯಾದಂಥ ನಡೆಯನ್ನು ತೋರಬೇಕು ನಿಟ್ಟಿನಲ್ಲಿ ಈಗಾಗಲೇ ಬಹಳ ಪ್ರಮುಖವಾಗಿ ಶಾಸಕ ಶಿವಲಿಂಗೇಗೌಡರು ಕೂಡ ಬಹಳಷ್ಟು ಕಸರತ್ತನ್ನು ಕೂಡ ಮಾಡ್ತಿರುವಂಥದ್ದು. ಶಿವಲಿಂಗೇಗೌಡರು JDS ಇಂದ ಕಾಂಗ್ರೆಸ್ ಪಕ್ಷಕ್ಕೆ ಬಂದಂಥ ಉದ್ದೇಶನೇ ಮಂತ್ರಿ ಆಗಬೇಕು ಅನ್ನೋ ಕಾರಣಕ್ಕೋಸ್ಕರವಾಗಿ. ಹಾಗಾಗಿ ಈಗ ಸಿದ್ದರಾಮಯ್ಯ ಕ್ಯಾಬಿನೆಟಲ್ಲಿ ಮಂತ್ರಿ ಆಗಬೇಕು ನಿಟ್ಟಲ್ಲಿ ಕೂಡ ಕನಸನ್ನು ಕಂಡಿದ್ರು. ಈಗ ಸಿದ್ದರಾಮಯ್ಯ ಅವರು ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ಈಗ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಕೂಡ ಆಗ್ತಾ ಇದ್ದಾರೆ. 2 ವರ್ಷ ಮಾತ್ರ ಬಾಕಿ ಇದೆ. ಇಂಥ ಸಂದರ್ಭದಲ್ಲಿ ಮಂತ್ರಿ ಆದರೆ ಮಾತ್ರ ಸಾಧ್ಯ, ಇಲ್ಲಾಂತಂದ್ರೆ ಸಾಧ್ಯನೇ ಇಲ್ಲ ಶಿವಲಿಂಗೇಗೌಡರು. ಅದ್ರ ಜೊತೆಗೆ MLCಗಳಾಗಿರ್ಬೋದು ಮತ್ತು ಶಾಸಕರಾಗಿರ್ಬೋದು ಈಗ ಸಾಕಷ್ಟು ಸಂಖ್ಯೆಯಲ್ಲಿ ಒತ್ತಡವನ್ನು ಆಗ್ತಾ ಇದ್ದಾರೆ. ಹಾಗಾಗಿ ಡಿ ಕೆ ಶಿವಕುಮಾರ್ ಸದ್ಯಕ್ಕೆ ಒಂದಷ್ಟು ಜನ ಶಾಸಕರ ಪಟ್ಟಿಯನ್ನು ಕೂಡ ತೆಗೆದುಕೊಂಡಿದ್ದಾರೆ. ಯಾರೆಲ್ಲ ಮಂತ್ರಿಯನ್ನ ಮಾಡಬೇಕು ನಿಟ್ಟಲ್ಲಿ. ಮತ್ತೊಂದು ಕಡೆ CM ಸಿದ್ದರಾಮಯ್ಯ ಜೊತೆಗೆ ಈ ಹಿಂದೆ ಮಂತ್ರಿ ಯಾರೆಲ್ಲ ಕೆಲಸವನ್ನು ಮಾಡಿದ್ರು ಅವರು ಕೂಡ ಮಂತ್ರಿ ಸ್ಥಾನದಲ್ಲಿ ಮುಂದುವರೆದಂತರು ಕೂಡ ಬಹಳಷ್ಟು ಕಸರತ್ತನ್ನು ಮಾಡಿದ್ದಾರೆ. ಮತ್ತೊಂದು ಕಡೆ DCM ಹುದ್ದೆ ವಿಚಾರವೂ ಕೂಡ ನಾನು ಆಗಲೇ ಹೇಳಿದೆ, ಜಮೀರ್ ಅಹಮದ್ ಮತ್ತು ಈಶ್ವರ್ ಖಂಡ್ರೆ ಜೊತೆಗೆ ಸಚಿವ ಪ್ರಿಯಾಂಕಾ ಖರ್ಗೆ ಅವರ ಪರವಾಗಿ ಕೂಡ ದೊಡ್ಡ ಮಟ್ಟದ ಅಭಿಪ್ರಾಯ ಕೂಡ ವ್ಯಕ್ತವಾಗ್ತಾ ಇದೆ. ಅದು ಕಲಬುರಗಿ ಭಾಗದಲ್ಲಿ ಅಂದ್ರೆ ಅವ್ರನ್ನ ಪ್ರಿಯಾಂಕಾ ಖರ್ಗೆ ಅವರನ್ನ DCM ಮಾಡಬೇಕು ನಿಟ್ಟಿನಲ್ಲಿ ಕೂಡ ಚರ್ಚೆ ಆಗ್ತಾ ಇದೆ. ಹಾಗಾಗಿನೇ ಅವ್ರಿಗೆ ಎಲ್ಲೋ ಒಂದು ಕಡೆ ದಲಿತರಿಗೆ ಕೊಟ್ಟರೆ ಎಲ್ಲೋ ಒಂದು ಕಡೆ ಬರುವಂಥ ದಿನಗಳು ಕೂಡ ತಮಗೆ ಅನುಕೂಲ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರವಾಗಿ ಈಗ ಒತ್ತಡವನ್ನು ಆಗ್ತಾ ಇದ್ದಾರೆ. ಹಾಗಾಗಿ ಈಗ ಸದ್ಯಕ್ಕೆ ಡಿ ಕೆ ಶಿವಕುಮಾರ್ ಮೊದಲು ಶಾಸಕಾಂಗ ಪಕ್ಷದ ನಾಯಕನ ಆಯ್ಕೆ ಆಗಬೇಕು, ಅದಾದ ಬಳಿಕವಾಗಿ ಪದಗ್ರಹಣ ಕಾರ್ಯಕ್ರಮಕ್ಕೂ ಕೂಡ ನಿಗದಿ ಆಗಬೇಕು, ಅದಾದ ನಂತರವಾಗಿ ಮಂತ್ರಿಮಂಡಲ ರಚನೆ ಆಗುವಂಥದ್ದು ಹೀಗೆ ಪ್ರಕ್ರಿಯೆಗಳು ಕೂಡ ಶುರು ಆಗುತ್ತೆ. ಹಾಗಾಗಿ ಈಗ ಬರ್ತಕ್ಕಂಥ 2 ವರ್ಷಗಳಲ್ಲಿ ಏನು ನಾವು ಮಂತ್ರಿ ಆದರೆ ಸಾಧ್ಯ, ಇಲ್ಲಿ ನೆಕ್ಸ್ಟ್ 2028ಕ್ಕೂ ಕೂಡ ಚುನಾವಣೆ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷ ಬರುತ್ತೆ ಇಲ್ಲವಂಥದ್ದು ಭಯದಲ್ಲಿ ಕಾಂಗ್ರೆಸ್ ಆಡಳಿತ ಪಕ್ಷದ ಶಾಸಕರು ಇದ್ದಾರೆ. ಈಗಾಗಲೇ 3 ವರ್ಷಗಳ ಕಾಲ ಈಗಾಗಲೇ ತುಂಬಿದೆ. 3 ವರ್ಷಗಳಲ್ಲಿ ಎಲ್ಲೊಂದು ಕಡೆ ಅಭಿವೃದ್ಧಿ ಆಗಿಲ್ಲ, ಹಾಗೆ ಹೀಗೆ ಅನ್ನೋ ಆಪಾದನೆ ಕೂಡ ಶಾಸಕರು ಮಾಡ್ತಾ ಇದ್ರು. ಈಗಿರ್ತಕ್ಕಂಥ 2 ವರ್ಷಗಳಲ್ಲಿ ಮಂತ್ರಿ ಆಗಬೇಕು ನಿಟ್ಟಲ್ಲಿ ಒತ್ತಡವನ್ನು ಆಗ್ತಾ ಇದ್ದಾರೆ. ಪೃಥ್ವಿರಾಜ್, ಓಕೆ, ಧನ್ಯವಾದ ಕೃಷ್ಣ ನಿಮ್ಮೆಲ್ಲ ಮಾಹಿತಿಗಾಗಿ. ರಾಜ್ಯದಲ್ಲಿ ಸಚಿವ ಸಂಪುಟ ರಚನೆಗೆ ಸರ್ಕಸ್ ಮಾಡಲಾಗ್ತಾ ಇದೆ. ಕೇರಳ ಮಾದರಿಯಲ್ಲಿ ಸಂಪುಟ ರಚನೆಗೆ ಒಲವನ್ನ ತೋರಿಸ್ತಾ ಇದೆಯಂತೆ ಹೈಕಮಾಂಡ್. ಕೇರಳ ಮಾದರಿ ಅಂದ್ರೆ ಏನಪ್ಪಾ ಅಂದ್ರೆ ಹೊಸ ಮುಖಗಳಿಗೆ ಮಣೆ ಹಾಕ್ಲಿಕ್ಕೆ ರಾಹುಲ್ ಗಾಂಧಿ ಒಲವು ಅಂತ. ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯನವರಿಗೆ ಸುಳಿವನ್ನ ಕೊಟ್ಟಿದ್ದಾರೆ ಖರ್ಗೆ. ಯುವ ಹಾಗೂ ಹೊಸ ಮುಖಗಳಿಗೆ ಆದ್ಯತೆಯನ್ನ ನೀಡುವಂತ ಸಾಧ್ಯತೆ ಅಂತ. ಆದ್ರೆ 2023ರಲ್ಲಿ ಗೆದ್ದಂತ ಸಂದರ್ಭದಲ್ಲೇ ಇದ್ದಂತ ಸಾಕಷ್ಟು ಜನ ಹೊಸ ಶಾಸಕರು ಅಂದ್ರೆ ಮೊದಲ ಬಾರಿಗೆ ಆಯ್ಕೆ ಆಗಿದ್ದಂತ ಶಾಸಕರಿಗೆ, ಫಸ್ಟ್ ಟೈಮ್ ಗೆದ್ದಿರುವಂತವ್ರಿಗೆ ಮಂತ್ರಿ ಸ್ಥಾನ ಇಲ್ಲ ಅಂತೆಲ್ಲ ಹೇಳಲಾಗಿತ್ತು. ಸೊ ಹೀಗಾಗಿ ಸಾಕಷ್ಟು ಜನ ಲಾಬಿ ಮಾಡೋದೇ ಬಿಟ್ಬಿಟ್ಟಿದ್ರು. ಅದಾದ್ಮೇಲೆ ಪತ್ರ ಎಲ್ಲ ಬರೆಯಲಾಗಿತ್ತು, ನಮ್ಮಲ್ಲಿ ಅಟ್ಲೀಸ್ಟ್ ಒಂದು 4-5 ಜನಕ್ಕೆ ಸಚಿವ ಸ್ಥಾನವನ್ನ ಕೊಡಿ ಅಂತ.
ಈಗ ಹೊಸ ಮುಖ ಅಂದರೆ ಯಾವ ರೀತಿಯಾಗಿ ಅದಕ್ಕೆ ಆದ್ಯತೆ ಕೊಡಲಾಗುತ್ತೆ, ಸೆಲೆಕ್ಷನ್ ಹೇಗಿರುತ್ತೆ, ಯುವ ಹಾಗೂ ಹೊಸ ಮುಖ ರಾಜಕಾರಣದಲ್ಲಿ ಯುವ ಅಂದ್ರೆ ಏನು ಅಂದರೆ, ಯುವ ರಾಜಕಾರಣಿ ಅಂದ್ರೆ ಏನು ಅಂದರೆ ಸುಮಾರು 50 ವರ್ಷ ಮೇಲ್ಪಟ್ಟಿರಬೇಕು, 55 ವರ್ಷದ ಮೇಲಾಗಿರ್ಬೇಕು ಅಂಥವ್ರನ್ನ ಯುವ ರಾಜಕಾರಣಿ ಅಂತ ಕರೆಯೋದು. ಈಗ ರಾಹುಲ್ ಗಾಂಧಿ ಅವ್ರನ್ನ ಹೇಳಲ್ವಾ ಯುವಕ ಯುವರಾಜ ಅಂತೆಲ್ಲ ಕರೆಯಲ್ವಾ, ಹಂಗೆ 55 ವರ್ಷದ ಮೇಲಾಗಿದೆ. ಆ ರೀತಿಯಾಗಿ ರಾಜಕಾರಣದಲ್ಲಿ 55 ವರ್ಷ ಮೇಲ್ಪಟ್ಟಂಥವ್ರಿಗೆ ಯುವ ರಾಜಕಾರಣಿ ಅಂತೆಲ್ಲ ಕರೆಯಲಾಗುತ್ತೆ. ಯಾರಿಗೆ ಆದ್ಯತೆ ಕೊಡಲಾಗುತ್ತೆ ಕಾದು ನೋಡಬೇಕು. ಯುವ ರಾಜಕಾರಣಿಗಳಿಗೆ, ಹಾಗೆ ಜನ್ಸಿಯನ್ನು ಅಟ್ರಾಕ್ಟ್ ಮಾಡಬೇಕು, ಯುವಕರನ್ನು ಅಟ್ರಾಕ್ಟ್ ಮಾಡಬೇಕು ಅಂದರೆ ಕಾಂಗ್ರೆಸ್ ಸ್ವಲ್ಪ ಬದಲಾವಣೆಯನ್ನು ಮಾಡಲೇಬೇಕಾಗಿದೆ. ಆ ಬದಲಾವಣೆ ಯಾವ ರೀತಿಯಾಗಿರುತ್ತೆ ಅನ್ನುವಂಥದ್ದು ಇಂಪಾರ್ಟೆಂಟು, ಕಾದು ನೋಡಬೇಕು. ಸಿದ್ದರಾಮಯ್ಯನವರ ಸಂಪುಟಕ್ಕಿನ್ನ ಹೇಗೆ ಭಿನ್ನವಾಗಿರುತ್ತೆ ಡಿ ಕೆ ಶಿವಕುಮಾರ್ ಅವರ ಸಂಪುಟ ಅಂತ. ಜನರೇಷನ್ ಶಿಫ್ಟ್ ಆಗಿದೆ ನಾಯಕತ್ವ, ಆದರೆ ಅದು ಸಂಪುಟದಲ್ಲೂ ಕೂಡ ಆಗುತ್ತಾ, ಕುತೂಹಲ.